ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವಿವತ್ತು ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗುತ್ತಿದ್ದೇವೆ. ಇದು ಮೈಸೂರಿನಿಂದ 14 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಬಂದಿದ್ದು ನಾವು ಹೇಗೆ ಅಂದರೆ, ಮೈಸೂರಿನ ಶಬರ್ ಬಸ್ ಸ್ಟ್ಯಾಂಡಿಂದ ಟಿ ನರಸೀಪುರಕ್ಕೆ ಹೋಗುವ ಬಸ್ ಹತ್ಕೊಂಡು ಚಿಕ್ಕಹಳ್ಳಿಲಿ ಇಳಿದು ಚಿಕ್ಕಹಳ್ಳಿಯಿಂದ ಇಲ್ಲಿಗೆ ಆಟೋಗಳು ಬರ್ತವೆ. ಆಟೋದಲ್ಲಿ ಇಲ್ಲಿಗೆ ಬರ್ಬೋದು. ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ನಮ್ಮ ಗುರು ರಾಘವೇಂದ್ರರು. ಇದು ರಾಯರ ಭಕ್ತರಿಗೆಂದೇ ನಿರ್ಮಾಣವಾಗಿರುವ ರಾಯರ ಮಠವಾಗಿದೆ. ಈ ರಾಯರ ಮಠದಲ್ಲಿ ಪ್ರತಿದಿನವೂ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ತೆರೆದಿರುತ್ತದೆ. ಈ ಮಠವನ್ನು ಮೈಸೂರಿನ ಮಿನಿ ಮಂತ್ರಾಲಯ ಎಂದರೂ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿದೆ. ನಾವು ಹೋಗಿದ್ದು ಬಂದು ಸಂಜೆ ಟೈಮಲ್ಲಿ ಹೋಗಿದ್ವು. 6 ಗಂಟೆ ಮೇಲಾಗಿತ್ತು. ಇವತ್ತು ಗುರುವಾರ ಆದ ಕಾರಣ ತುಂಬಾ ಭಕ್ತಾದಿಗಳು ಜಾಸ್ತಿ ಇದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನೀವು ಯಾರಾದರೂ ರಾಯರ ಭಕ್ತರಾಗಿದ್ದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ, ಚೆನ್ನಾಗಿದೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ರಾಯರ ಮಠದಲ್ಲಿ ರಾಯರಷ್ಟೇ ಅಲ್ಲದೆ ಅನ್ನಪೂರ್ಣೇಶ್ವರಿ, ಶಿವಲಿಂಗ, ಅನೇಕ ದೇವರುಗಳನ್ನು ನೋಡಬಹುದು. ಈ ಮಠಕ್ಕೆ ಸೇವೆ ಕೂಡ ಮಾಡ್ಬೋದು. ಅಕ್ಕಿ, ಬೆಲ್ಲ, ಧಾನ್ಯಗಳು, ಅನೇಕ ಸೇವೆಗಳಿರುತ್ತೆ. ಈ ಮಠದಲ್ಲಿ ದೊಡ್ಡ ದೊಡ್ಡ ಅನೇಕ ದೇವರ ಕಲಾಕೃತಿಗಳನ್ನು ನೋಡ್ಬೋದು. ಈ ರಾಯರ ಮಠದಲ್ಲಿ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಪವಾಡನೇ ಆಗುತ್ತೆ ಅಂತ ಅಂದ್ಕೊಂಡು ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ತುಂಬ ಪ್ರಶಾಂತವಾದ ವಾತಾವರಣದಲ್ಲಿದೆ ಇದು. ಇಲ್ಲಿ ತುಂಬಾ ವಿಶೇಷವಾದ ದೊಡ್ಡದಾದ ದೇವರ ಮೂರ್ತಿಯನ್ನು ನೋಡ್ಬೋದು. ಅದು ಯಾವುದು ಅಂದರೆ ಶ್ರೀ ವೆಂಕಟರಮಣನ ಮೂರ್ತಿ. ನೋಡೋಕ್ಕಂತೂ ಸೇಮ್ ತಿರುಪತಿ ವೆಂಕಟರಮಣನ್ನೇ ನೋಡಿದಾಗ ಅನಿಸುತ್ತೆ. ತುಂಬಾ ಬೃಹತ್ತಾದ ದೊಡ್ಡ ಮೂರ್ತಿಯಾಗಿದೆ ಇದು. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸೋ ಅಷ್ಟು ತುಂಬಾ ಚೆನ್ನಾಗಿದೆ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಬೃಂದಾವನ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ಮಂತ್ರಾಲಯ ಅನ್ನೋ ಮಾತು ಸುಳ್ಳಲ್ಲ. ಇಲ್ಲಿ ರಾಯರ ಪ್ರಸಾದವು ಪ್ರತಿದಿನವೂ ನೀಡ್ತಾರೆ. ಗುರುವಾರ ಅಂತೂ ರಾಯರ ಭಕ್ತರ ಸಾಗರವೇ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲಿ ರಾಯರ ಮೂರ್ತಿಗಳು, ರಾಯರ ಫೋಟೋಗಳು, ಪುಸ್ತಕಗಳು, ರುದ್ರಾಕ್ಷಿ ಮಣಿಗಳು ಮಾರ್ತಾರೆ ಇಲ್ಲಿ. ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ರಾಯರ ರಥಯಾತ್ರೆ ನಡೆಸ್ತಾರೆ. ರಾಯರ ಭಜನೆ, ಶ್ಲೋಕಗಳು, ಮಂತ್ರಗಳಿಂದ ರಥಯಾತ್ರೆ ನಡೆಯುತ್ತದೆ. ಇದು ಮೇಲ್ಗಡೆ ಇಲ್ಲಿ ಪ್ರಸಾದ ವಿತರಣೆ ಮಾಡ್ತಾರೆ. ನಾವಿವಾಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಆಯಿತು. ಇಲ್ಲೂ ಕೂಡ ದೊಡ್ಡ ದೊಡ್ಡ ದೇವರ ಫೋಟೋಗಳನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ನೋಡೋಕ್ಕಂತೂ ಅಷ್ಟೊಂದು ಸುಂದರವಾಗಿದೆ. ರಾಯರ ಬೃಂದಾವನದ ಮೇಲ್ಗಡೆ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ.
ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ರಾಯರ ಪ್ರಸಾದ ಇಲ್ಲಿ ಬಾತ್ ಕೊಡ್ತಾಯಿದ್ರು. ಇವನು ನನ್ನ ದೊಡ್ಡ ಮಗ, 3.5 ವರ್ಷ. ಅಂಗನವಾಡಿಗೆ ಹೋಗ್ತಾನೆ ಇವನು ಚಿಕ್ಕವನು. ಇವನಿಗೆ ವರ್ಷದ ಮೇಲೆ 9 ತಿಂಗಳು. ಜಾಗ ತುಂಬ ವಿಶಾಲವಾಗಿದ್ದರಿಂದ ತುಂಬಾ ಆಟ ಆಡ್ತಿರೋ, ಕೈಗೆ ಸಿಗ್ತಾ ಇರಲಿಲ್ಲ. ನಮ್ಮ ಅಕ್ಕ, ನನ್ನ ತಮ್ಮನ ಮದುವೆಯಾಗೋ ಹುಡುಗಿ ಭವ್ಯ ಅಂತ, ನನ್ನ ಮಕ್ಕಳು ಮತ್ತು ನಾವು ಇಷ್ಟು ಜನ ಹೋಗಿದ್ವು ದೇವಸ್ಥಾನಕ್ಕೆ. ಇವಾಗ ಪ್ರಸಾದ ತಿಂದ್ಕೊಂಡು ಹೋಗ್ತಾಯಿದ್ದೀವಿ ಕೆಳಗಡೆ. ದೇವ್ರ ಫೋಟೋಗಳಂತೂ ತುಂಬಾ ಚೆನ್ನಾಗಿದೆ. ಇಲ್ಲೂ ಕೂಡ ಸೇವೆ ಕೌಂಟರ್ ಐತೆ. ಹಿಂಗೈತೆ ಮೇಲ್ಗಡೆ. ಇವಾಗ ಕೆಳಗಡೆ ಬಂದು ದೇವಸ್ಥಾನ ಸುತ್ತ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ಗಳು ಹಾಕಿದ್ದಾರೆ. ಹೊರಗಡೆ ಹಿಂಗೆ ಕಾಣ್ತಿತ್ತು ಲೈಟಿಂಗ್ಸ್ ಹಾಕಿದ್ದಕ್ಕೆ. ಅಕ್ಷತೆ ಮತ್ತು ತೀರ್ಥ ಕೊಡ್ತಾಯಿದ್ರು. ಹಿಂಗೆ ಕಾಣ್ತೈತೆ ದೇವಸ್ಥಾನ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಂಥದೇ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ರಾಯರ ಮಠದಿಂದ ವಾಪಸ್ ನಾವು ಚಿಕ್ಕಳ್ಳಿಗೆ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ನಾವು ಬಂದಿರೋ ಆಟೋನೇ ವೆಯ್ಟ್ ಮಾಡ್ತಾಯಿತ್ತು, ಅದರಲ್ಲೇ ಹೋಗ್ತಾಯಿದ್ದೀವಿ. ಚಿಕ್ಕಳ್ಳಿಯಿಂದ ಮೈಸೂರಿಗೆ ಬಸ್ಗಳು ಬರುತ್ತೆ, ಬಸ್ಸಲ್ಲೇ ಹೋಗಬೇಕು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಮೈ ಫ್ರೆಂಡ್ಸ್.